ಕಾಪುವಿನ ಅಮ್ಮ ಮಾರಿಯಮ್ಮನ ಬ್ರಹ್ಮಕಲಶೋತ್ಸವ ಕಳೆದ 2 ದಿನದಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ತಂತ್ರಿವರ್ಗದವರ ವಿವಿಧ ಪೂಜಾಗಳೊಂದಿಗೆ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ದಿನ ಬೆಳಿಗ್ಗೆ 8 ಗಂಟೆಗೆ ಗಜಪೂಜೆ ಅಂತ ನಿರ್ಧಾರ ಆಗಿತ್ತು. ಇದಕ್ಕಾಗಿ ಕಟೀಲಿನ ನಮ್ಮ ಮಹಾಲಕ್ಷ್ಮಿ ಎಂಬ ಆನೆಯನ್ನು ಅಲ್ಲಿಗೆ ಬರಮಾಡಿಸಿಕೊಂಡು ನಾವು ಬಹಳ ಅದ್ಧೂರಿಯಾಗಿ ಆ ಪೂಜೆಯನ್ನು ಅಮ್ಮನ ಸನ್ನಿಧಾನದಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಆದರೆ ಅಮ್ಮನ ಪ್ರೇರಣೆ ಬೇರೆ ಆಗಿತ್ತು. ನಮ್ಮ ಮಹಾಲಕ್ಷ್ಮಿ ಲಾರಿಗೆ ಹತ್ತಲಿಕ್ಕೆ ಎಷ್ಟು ಮಾತ್ರಕ್ಕೂ ಕೇಳಲಿಲ್ಲ. ಇದಕ್ಕಾಗಿ ಅಲ್ಲಿಯೇ ಪೂಜೆ ಮಾಡಿ ಅಮ್ಮ ಅಲ್ಲಿಂದ ಗಜಲಕ್ಷ್ಮಿಗೆ ಎಲ್ಲ ಪ್ರಸಾದವನ್ನು ಇಲ್ಲಿಗೆ ಕಳುಹಿಸಿ ಕಟೀಲು ದುರ್ಗಾಪರಮೇಶ್ವರಿಯಲ್ಲಿ ಹೂವಿನ ಪೂಜೆಯ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಯ ನಮ್ಮ ತಂತ್ರಿವರ್ಗದವರು ಇಲ್ಲಿ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿಂದ ಅಮ್ಮನ ಸನ್ನಿಧಾನಕ್ಕೆ ಪ್ರಸಾದವನ್ನು ಕೊಂಡೋಗುವಂಥ ಒಂದು ಪ್ರೇರಣೆ ತಾಯಿಯಿಂದ ಆಗಿದೆ. ಆದ್ದರಿಂದ ಮಹಾಲಕ್ಷ್ಮಿ ಎಂಬ ಈ ಗಜೆಗೂ ಕೂಡ ಭಾಳ ಸಂತುಷ್ಟಿಯಾಗಿದೆ. ಎಲ್ಲ ಭಕ್ತರಿಗೂ ಇದರಿಂದ ನಮ್ಮ ಅಮ್ಮನ ಏನು ಸಂಕಲ್ಪ ಇದೆ, ನಾವು ಆ ಗಜ ಪೂಜೆಯನ್ನು ಮಾಡಬೇಕು ಅಂತ, ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಆಗುವ ರೀತಿಯಲ್ಲಿ ಆಗಿದೆ. 4ನೇ ತಾರೀಕಿಗೆ ಅಶ್ವ ಪೂಜೆ ಇದೆ. 9 ಅಶ್ವ, ಒಂದೇ ಬಿಳಿ ಇದರದ್ದು ಕುದುರೆ, 9 ಕುದುರೆ ಬಂದು ಆ ಕುದುರೆಯ ಪೂಜೆಯನ್ನು ಬೆಳಿಗ್ಗೆ 8 ಗಂಟೆಗೆ ನಮ್ಮ ಸಾನ್ನಿಧ್ಯದಲ್ಲಿ ಕಾಪುವಿನ ಅಮ್ಮನ ಸಾನ್ನಿಧ್ಯದಲ್ಲಿ ಮಾಡುವುದಂತ ತೀರ್ಮಾನ ಮಾಡಿದ್ದೇವೆ. ಈ ದಿನ ಗಜ ಪೂಜೆ ಇತ್ತು. ಎರಡೂ ಕೂಡ ಈ ದಿನದ ಪೂಜೆ ಕೂಡ ಭಾಳ ಒಂದು ವಿದ್ಯುಕ್ತವಾಗಿ ನಮ್ಮ ತಂತ್ರಿವರ್ಗದವರು ಇಲ್ಲಿ ಮಾಡಿದ್ದಾರೆ.